ಹಾಯ್ ಹಲೋ ಗುಡ್ ಈವ್ನಿಂಗ್ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಸ್, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಾನೆ ಹೇಳ್ಬೋದು ಬಿಗ್ ಬಾಸ್. ಪ್ರತಿ ವರ್ಷವೂ ಕೂಡ ಬಿಗ್ ಬಾಸ್ ಶುರು ಆಗ್ತಿದೆಯಪ್ಪ ಅಂತ ಒಂದು ಪ್ರೋಮೋ ಬಿಟ್ಟರೆ ಸಾಕು, ಎಲ್ಲರ ತಲೆಯಲ್ಲಿ ಹುಳ ಇಳ್ತಿದ್ವು. ಏನಂತ? ಅಯ್ಯೋ, ಯಾರು ಬರ್ಬೋದ್ರಿ ಈ ಸಲ? ಇವ್ರು ಬರ್ಬೋದಾ? ಇಲ್ಲ ಕಣ್ರಿ, ಪಕ್ಕಾ ಇವರೇ ಬರ್ಬೋದು. ಇಲ್ಲ ಕಣ್ರಿ, ಇವ್ರು ತುಂಬ ಫೇಮಸ್ ಆಗಿದ್ದಾರೆ, ಇವ್ರು ಬರ್ಬೋದು. ಇಲ್ಲ, ಇವ್ರು ಯಾವುದಾದ್ರೂ ನ್ಯೂಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇವ್ರು ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಈ ಸಲ ಡಿಫ್ರೆಂಟ್ ಥಿಂಗ್ಸೇ ಓಡ್ತಾ ಇದೆ ಎಲ್ಲ ಜನರ ತಲೆಯಲ್ಲಿ ಅಂತ ನನಗೆ ಗೊತ್ತು. ನನಗೂ ಕೂಡ ಅದೇ ರೀತಿ ಯೋಚನೆ ಓಡ್ತಾ ಇದೆ. ಯಾಕಂದರೆ ಹೋದ ಸಲ ಒಂದು ಸ್ಟ್ಯಾಂಪ್ ಒತ್ತು ಹೋಗಿಬಿಟ್ಟಿದಾರಲ್ಲ ನಮ್ಮ ಗಿಲ್ಲಿ ನಟ, ಮಂಡ್ಯದ ಗಂಡು. ಬಿಗ್ ಬಾಸ್ ರಿಯಾಲಿಟಿ ಶೋ ಇತಿಹಾಸದಲ್ಲೇ ಹೋದ ವರ್ಷ ಅದ್ಭುತವಾದ ಪ್ರದರ್ಶನವನ್ನು ಕೊಟ್ಟಂತಹ ಸ್ಪರ್ಧಿ ಗಿಲ್ಲಿ ನಟ ಅಂತ ಹೇಳ್ಬೋದು. ಒನ್ ಆ್ಯಂಡ್ ಓನ್ಲಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಸಲ ಅವರನ್ನು ಮೀರಿಸುವಂತಹ ಸ್ಪರ್ಧಿ ಯಾರು ಬರಬಹುದು ಅಂತಾನೆ ಯೋಚನೆ ಮಾಡ್ತಿದ್ದಾರೆ ಎಲ್ಲರೂ. ನಾನು ಕೂಡ ಹಾಗೆ ಯೋಚನೆ ಮಾಡ್ತಿರೋದು. ನೀವು ಕೂಡ ಹಾಗೆ ಯೋಚನೆ ಮಾಡ್ತಾ ಇದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ನ ಪಕ್ಕ ಎಂಟರ್ಟೈನ್ಮೆಂಟ್ ಸ್ಪರ್ಧಿ, ಅರ್ಹ ಸ್ಪರ್ಧಿ ಗಿಲ್ಲಿ ಅಂತ ಹೇಳಿದ್ರೆ ಹೌದು ಸ್ವಾಮಿ ಅಂತಲೇ ಹೇಳಬೇಕು. ಲೈಫ್ನಲ್ಲಿ ಲಕ್ ಅನ್ನೋದು ಒಂಥರ ಅದ್ಭುತ ಅಲ್ವಾ? ಅದೇ ಯಾವಾಗ ಟರ್ನ್ ಹೊಡೆಯುತ್ತೆ, ಯಾವಾಗ ಕೈ ಬಿಡುತ್ತೆ, ಯಾವ ಕಷ್ಟದ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ರಾತ್ರೋರಾತ್ರಿ ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತೆ, ಇನ್ನೂ ಕಷ್ಟಪಡ್ತಿರೋ ವ್ಯಕ್ತಿನ ಇನ್ನೂ ಕುಗ್ಗೋ ಹಾಗೆ ಮಾಡುತ್ತೆ, ತುಂಬ ಅಂದರೆ ತುಂಬ ಐಷಾರಾಮಿ ಜೀವನ ನಡೆಸ್ತಿರೋ ವ್ಯಕ್ತಿನ ಊರೇ ಬಿಟ್ಟು ಹೋಗುವಾಗ ಮಾಡಿಬಿಡ್ಬೋದು. ಅಂತಹ ಒಂದು ಟರ್ನ್ ಓವರ್ ಇರೋದು ಭಗವಂತನ ಕೈಯಲ್ಲಿ. ಆ ಭಗವಂತ ಯಾವಾಗ ಅಸ್ತು ಅಂತ ಹೇಳ್ತಾನೋ ನಮ್ಮ ಗಿಲ್ಲಿ ನಟ ಅಂತ ಪ್ರತಿಭೆಗಳು ಬೆಳೆಯೋಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಗಿಲ್ಲಿ ನಟ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ. ಯಾಕಂದರೆ ಅವರು ನಡೆದು ಬಂದ ದಾರಿ ತುಂಬ ಸರಳವಾದದ್ದಲ್ಲ. ಒಬ್ಬ ವ್ಲಾಗರ್ ಆಗಿ ಯೂಟ್ಯೂಬ್ ಮೂಲಕ ತನ್ನ ಜೀವನವನ್ನು ಶುರು ಮಾಡಿದಂತಹ ಗಿಲ್ಲಿ ಬಿಗ್ ಬಾಸ್ನ ಹಳೆಯ ಸೀಸನಲ್ಲಿ ಬಿಗ್ ಬಾಸ್ನ ಒಂದು ಸಂಚಿಕೆಯಲ್ಲಿ ಗಿಲ್ಲಿ ಹೇಳ್ತಾನೆ, ಅಶ್ವಿನಿ ಅವರ ವಿರುದ್ಧ ಮಾತಾಡುವಾಗ ಹೇಳ್ತಾನೆ, ನೀವು ನನಗೆ ಒಂದು ಯೂಟ್ಯೂಬ್ ವ್ಲಾಗರ್ ಆಗಿ ತೋರಿಸ್ಕೊಂಡ್ಬಿಡಿ, ಕಂಟೆಂಟ್ ಮಾಡೋದು ಎಷ್ಟು ಕಷ್ಟ, ಜನರ ಮನಸ್ಸನ್ನು ಗೆಲ್ಲೋದು ಎಷ್ಟು ಕಷ್ಟ, ಅಲ್ಲಿ ದುಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಿರ್ತಾನೆ. ಅವನ ಕಣ್ಣಲ್ಲಿ ಆ ಒಂದು ನೋವು, ಆ ಒಂದು ಕಷ್ಟಪಟ್ಟಿರುವಂತಹ ಒಂದಿಷ್ಟು ಕಣ್ಣೀರನ್ನು, ಒಂದಿಷ್ಟು ಮೂಮೆಂಟ್ಸ್ಗಳನ್ನು ಆ ಒಂದು ಮುಖದಲ್ಲಿ ನಾವು ನೋಡಬಹುದು. ಎಸ್, ಯೂಟ್ಯೂಬ್ ಅನ್ನೋದು ತುಂಬ ಸಾಧಾರಣವಾದಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅಲ್ಲ. ಅದು ತುಂಬ ಅಂದರೆ ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್. ಆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬೆಳೆದು ಬರೋಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಡಬೇಕು. ನಾನು ಈಗ ತಾನೇ ಬೆಳ್ತಿರುವಂತಹ ಒಂದು ಸಾಮಾನ್ಯ ಕಂಟೆಂಟ್ ಮಾಡುವಂತಹ ಹುಡುಗಿ. ಆದರೂ ಕೂಡ ಒಂದೊಂದು ಸಾರಿ ಅನಿಸ್ಬಿಡತ್ತೆ, ಅಯ್ಯೋ ಇವ್ರು ಇಷ್ಟು ಕಷ್ಟಪಡ್ತಿದ್ರಾ ಅಂತ ಅನಿಸುತ್ತೆ. ಎಸ್, ಅಫ್ಕೋರ್ಸ್ ಬಿಗ್ ಬಾಸ್ನ ಪ್ರತಿಯೊಂದು ಕಂಟೆಸ್ಟೆಂಟು ಆ ಒಂದು ಬಿಗ್ ಬಾಸ್ ವೇದಿಕೆಗೆ ಅರ್ಹರಾದಂತಹ ವ್ಯಕ್ತಿಗಳೇ. ಆದರೆ ಆ ಬಿಗ್ ಬಾಸ್ಗೆ ಹೋದ ಮೇಲೆ ಅಲ್ಲಿ ನಾವು ಹೇಗಿರ್ತೀವಿ, ಹೇಗೆ ಜನರನ್ನು ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ತಮ್ಮ ಸಾಧಾರಣ ಒಂದು ಜೀವನವನ್ನು ಹೇಗೆ ತೋರಿಸ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಐಷಾರಾಮಿ ಜೀವನವನ್ನು ನಡೆಸಿದಂತಹ ವ್ಯಕ್ತಿನೂ ಕೂಡ ಅಲ್ಲೇ ಇರಬೇಕು, ಬಡವನೂ ಕೂಡ ಅಲ್ಲೇ ಇರಬೇಕು. ಈ ಹಲವಾರು ಒಂದಿಷ್ಟು ಸೀಸನ್ಸ್ಗಳಲ್ಲಿ ಅದ್ಭುತ ಅನಿಸೋದು ಏನಪ್ಪ ಅಂತಂದರೆ, ನಮ್ಮ ಹಳ್ಳಿಯ ಸೊಗಡಿನ ವ್ಯಕ್ತಿಗಳು ಗೆದ್ದು ಬರ್ತಿದ್ದಾರಲ್ಲ, ಅದು ತುಂಬ ಅದ್ಭುತವಾದಂತಹ ವಿಷಯನೇ ಅಂತ ಹೇಳ್ಬೋದು. ಎಲ್ಲಿ ಕಷ್ಟ ಅಂತ ಇರುತ್ತೆ, ಎಲ್ಲಿ ಒಂದು ನಿಜವಾದ ಪರಿಶ್ರಮ ಅಂತ ಇರುತ್ತೆ, ಅವರನ್ನು ನಮ್ಮ ಕರ್ನಾಟಕದ ಜನ ಕೈ ಬಿಡಲ್ಲ ಅನ್ನಲಿಕ್ಕೆ ಈ ಒಂದು ಕಳೆದ 2 ಸೀಸನ್ಸ್ಗಳೇ ಒಂದು ಅದ್ಭುತವಾದ ಉದಾಹರಣೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಸ್, ಯಾವುದೇ ಒಂದು ಪರಿಶ್ರಮ ಇರಲಿ, ಯಾವುದೇ ಒಂದು ಹಾರ್ಡ್ ವರ್ಕ್ ಇರಲಿ, ಅದು ಬೆಳಕಿಗೆ ಬಂದೇ ಬರುತ್ತೆ. ಯಾಕಂದರೆ ರಿಯಲ್ ಪ್ರತಿಭೆಗಳು ಯಾವತ್ತೂ ಕಣ್ಮರೆಯಾಗಿ ಹೋಗೋದಿಲ್ಲ ರೀ. ಅವು ಜೀವಂತವಾಗಿ ಅಜರಾಮರವಾಗಿ ಇರ್ತಾವೆ ಅಂತ ಹೇಳ್ಬೋದು. ಎಸ್, ಬಿಗ್ ಬಾಸ್ನ ಗಿಲ್ಲಿ ಕೂಡ ಒಬ್ಬ. ಬಿಗ್ ಬಾಸ್ನಲ್ಲಿ ಹಲವಾರು ಸ್ಪರ್ಧಿಗಳಿಗೆ ಹೇಗೆ ಟಕ್ಕರ್ ಕೊಡಬೇಕು, ತಮ್ಮ ಜೀವನ ಶೈಲಿಯನ್ನು ಹೇಗೆ ತೋರಿಸ್ಬೇಕು, ಜನರನ್ನು ಹೇಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಅಲ್ಲಿರುವ ಕಂಟೆಸ್ಟೆಂಟ್ಗಳನ್ನು ಹೇಗೆ ಪ್ರೀತಿಸಬೇಕು, ಹೇಗೆ ಇರಬೇಕು, ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ತೋರಿಸ್ಕೊಡೋದ್ರಲ್ಲಿ ಬಿಗ್ ಬಾಸ್
ಗಿಲ್ಲಿ ನಟ ಅದ್ಭುತವಾದಂತಹ ಒಂದಿಷ್ಟು ಸಂಚಿಕೆಗಳನ್ನು ನಮಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಈ ಸಲ ಬಿಗ್ ಬಾಸ್ಗೆ ಯಾರು ಬರ್ತಿರಬಹುದು, ಯಾರು ಬರಬಹುದು, ಗಿಲ್ಲಿನ ಮೀರಿಸುವಂತಹ ಪ್ರತಿಭೆಗಳು ಇವೆಯಾ ಅನ್ನೋದನ್ನು ನಿಮಗೆ ಯಾರಾದರೂ ಗೊತ್ತಿದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಹ ತಿಳಿಸಬಹುದು. ಎಸ್, ಅವರನ್ನು ಮೀರಿಸುವಂತಹ ಪ್ರತಿಭೆಗಳು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಗಿಲ್ಲಿನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಈ ಒಂದು ಹೊಸ ಸೀಸನ್ನಲ್ಲಿ ಅವರು ಕೂಡ ಒಂದು ಗೆಸ್ಟ್ ರೂಪದಲ್ಲಿ ಬಂದು ಹೋಗಬಹುದು, ಚಾನ್ಸಸ್ಗಳು ಇದೆ, ಬಂದು ಹೋಗಲಿ. ಯಾಕಂದರೆ ಆ ಒಂದು ಎಪಿಸೋಡ್ಗೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ ಅಂತಲೂ ಹೇಳ್ಬೋದು. ಬಹುದೊಡ್ಡ ವೇದಿಕೆ, ಬಹುದೊಡ್ಡ ವಿಚಾರ, ಬಹುದೊಡ್ಡ ಜನರ ಆಕರ್ಷಣೆಯನ್ನು ನಿರಾಸೆ ಮಾಡೋದಿಲ್ಲ ಬಿಗ್ ಬಾಸ್ ಅನ್ನೋದು ಕೂಡ ಎಲ್ರಿಗೂ ಗೊತ್ತು. ಆ ರೀತಿ ಈ ಒಂದು ಹೊಸ ಸೀಸನ್ ತುಂಬ ಅಂದರೆ ತುಂಬ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ. ಆ ಒಂದು ಪ್ರೊಮೋನೇ ಹೇಳ್ಬೋದು, ಅದಕ್ಕೂ ಮೇಲೆ ಅಂತಲೇ ಹೇಳ್ಬೋದು. ಎಸ್, ನಮ್ಮ ಕನ್ನಡದ ರಿಯಾಲಿಟಿ ಶೋಸ್ಗಳು ಬೆಳೀಲಿ, ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಒಂದು ವರ್ಚಸ್ಸನ್ನು ಬೇರೆ ಭಾಷೆಯವರಿಗೆ ತಿಳಿಸಲಿ. ನಮ್ಮ ಕನ್ನಡದ ಅಭಿಮಾನಿಗಳು ನಮ್ಮ ಕನ್ನಡದ ಶೋಸ್ಗಳನ್ನು, ಕನ್ನಡದ ಸಿನಿಮಾಗಳನ್ನು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳಲಿಕ್ಕೆ ಇನ್ನೊಂದು ಹೊಸ ಉದಾಹರಣೆ ಸೃಷ್ಟಿಯಾಗಲಿ ಅಂತಲೇ ಹೇಳ್ತೀವಿ. ಎಸ್, ಕಾಮಿಡಿ ಬ್ಲಾಗ್ಸ್ಗಳನ್ನು ಮಾಡ್ತಾ ಹಲವಾರು ಟಿ ವಿ ಶೋಸ್ಗಳಲ್ಲಿ ಒಂದು ಆ್ಯಕ್ಟನ್ನು ಮಾಡ್ತಾ, ಹಲವಾರು ಕಷ್ಟವನ್ನು ಪಡ್ತಾ, ನೋವನ್ನು ತಿಂದು, ಚಾನ್ಸ್ಗಾಗಿ ಅಲ್ಲಿ ಇಲ್ಲಿ ಅಲೆದು ಇವತ್ತು ಇನ್ನೂ ಕೂಡ ಗಿಲ್ಲಿಯವರನ್ನು ಎಲ್ಲ ಪ್ರೋಗ್ರಾಮ್ಸ್ಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ ಕರೆಯೋದನ್ನು ನೋಡಿ ಖುಷಿಯಾಗತ್ತೆ. ಹಳ್ಳಿ ಜನರನ್ನು ಅಷ್ಟೇ ಅಲ್ಲ, ಒಂದು ರಿಯಲ್ ಪ್ರತಿಭೆ, ಹಳ್ಳಿ ಜನ ಅಂತ ಹೇಳಿದರೆ ಇಲ್ಲಿ ಕೇವಲ ಅಂತ ಅಲ್ಲ, ಆ ರಿಯಲ್ ಪ್ರತಿಭೆಗಳು ಬೆಳೀತಾ ಇದೆಯಲ್ಲ, ಅದು ಒಂದು ಎಲ್ಲರಲ್ಲೂ ಕೂಡ ಖುಷಿ ಮೂಡಿಸುತ್ತೆ ಅಂತಲೇ ಹೇಳ್ಬೋದು. ನಾವು ಮಧ್ಯಮ ವರ್ಗದವರೇ, ನಾವು ಸಿಟಿ ಜನನೇ, ಆದರೆ ಒಂದೆಲ್ಲೋ ಗಿಲ್ಟ್ ಕಾಡ್ತಾ ಇರುತ್ತೆ. ನಾವು ಅಷ್ಟು ಕಷ್ಟಪಡಬೇಕಪ್ಪ, ನಾವು ಅಂತಹದೊಂದು ಸಾಧನೆ ಮಾಡಬೇಕು, 4 ಜನ ಮೆಚ್ಚಲಿ ನಮ್ಮನ್ನು, ನಮ್ಮ ಕುಟುಂಬದವರಾದರೂ ಮೆಚ್ಚಿಬಿಡಲಿ ಅನ್ನುವಂತಹ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಗಿಲ್ಲಿಯವರನ್ನು ನೋಡಿ. ಇವರೇ ಒಂದಿಷ್ಟು ಸ್ಫೂರ್ತಿಗಳು ನಮ್ಮ ಜೀವನಕ್ಕೆ, ನಮ್ಮ ಒಂದು ಮುನ್ನಡೆಯುವ ದಾರಿಗೆ ಅಂತಲೇ ಹೇಳ್ಬೋದು. ಇವರು ಹಲವಾರು ಜನರನ್ನು ನಗಿಸಿದ್ದಾರೆ. ಹಲವಾರು ಜನ ಯಾಕೆ ಕರ್ನಾಟಕದವರನ್ನೇ ನಗಿಸಿದ್ದಾರೆ. ಇವರ ಜೀವನ ಹಸನಾಗಿರಲಿ, ಖುಷಿಯಾಗಿರಲಿ ಇವರ ಮುಂದಿನ ಜೀವನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಹೊಸ ಬಿಗ್ ಬಾಸ್ ಶೋನಲ್ಲಿ ಹಲವಾರು ಕಂಟೆಸ್ಟೆಂಟ್ ಬರಬಹುದು. ಆದರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ, ಸೀರಿಯಸ್ನೆಸ್ ಆದಂತಹ ವಿಷಯ ಏನಪ್ಪ ಅಂದರೆ, ಗಿಲ್ಲಿನ ಮೀರಿಸುವಂತಹ ಪ್ರತಿಭೆ ಅಥವಾ ಗಿಲ್ಲಿಗೆ ಟಕ್ಕರ್ ಕೊಟ್ಟರೆ ಸಾಕು ಅನ್ನುವಂತಹ ಪ್ರತಿಭೆ ಬರೋದಕ್ಕೆ ಬೈ ಚಾನ್ಸ್ ಯಾರಾದರೂ ಬಂದರೂ ಕೂಡ ಒಳ್ಳೆಯದ್ದೇ. ಯಾಕಂದರೆ ನಾವೊಂದು ಹೊಸದಾಗಿ ಏನಾದರೂ ಶುರು ಮಾಡಿದ್ರೆ ಆ ಒಂದು ಶೋ ಹೇಗೆ ಡೆವಲಪ್ ಆಗ್ತಾ ಇರುತ್ತೋ ಹಾಗೆ ಅದರ ಒಂದು ಕೆಲಸ, ಅದರ ಒಂದು ಇನ್ನೂ ಏನಾದರೂ ಕೊಡಬೇಕು ಜನರಿಗೆ ಅನ್ನೋ ಒಂದು ಹಠ ಹೆಚ್ಚಾಗಬೇಕು. ಯಾಕಂದರೆ ನಾವು ಇವಾಗ 10% ಎಂಟರ್ಟೈನ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಬರುವಾಗ ಒಂದು 20% ಎಂಟರ್ಟೈನ್ಮೆಂಟ್ ಆದರೂ ಕೊಡಬೇಕು. ಯಾಕಂದರೆ 10%ಗಿಂತ ಕಡಿಮೆ ಕೊಟ್ಬಿಟ್ರೆ ಅಲ್ಲಿ ಜನರಿಗೆ ಡಿಸಪಾಯಿಂಟ್ ಆಗುತ್ತೆ. ಆ ಒಂದು ಜವಾಬ್ದಾರಿನ ಈಗ ಬಿಗ್ ಬಾಸ್ ಹೊತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಶೋ ಹೊತ್ಕೊಂಡಿದೆ ಅಂತ ಹೇಳ್ಬೋದು. ಅವರನ್ನು ಟಕ್ಕರ್ ಕೊಡುವಂತಹ ಕಂಟೆಸ್ಟೆಂಟ್ ಬರಲಿ, ರಿಯಲ್ ಪ್ರತಿಭೆಗಳು ಬರಲಿ, ಅವರಂತೆ ಜೆನ್ಯೂನ್ ಆಗಿ ಆಟ ಆಡಿ ಬಿಗ್ ಬಾಸ್ ಗೆಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್